ಎಷ್ಟು ರಿಸ್ಕ್ ಏನು ಸುದ್ದಿ. ಹಿಂಗೆ ಹಳ್ಳ ಹಾಕಬಿಟ್ಟು ಹಳ್ಳ ಹಾಕ್ಲಿಲ್ಲ ಅಂದ್ರೆ ಇನ್ನೂ ತೆಗೆದ್ರೆ ಭೀ ನಡೀತಿತ್ತು. ಹಿಂಗೆ ಹಳ್ಳ ಇತ್ತು ಮ್ಯಾಗಿನ ತಳ ಜೋಲಕ್ಕೆ ಹೋದ್ರೆ ಕಡ್ಕೊಂಡ್ಬಿಡ್ಬೇಕು. ಅದೇ ರೋಡೇ ಬೆಸ್ಟ್ ಅದ. ಯಾಕಂದ್ರೆ ಈ ಥರ ಕಚ್ಚಾ ರೋಡ್ ಇತ್ತು ಅಂದ್ರಲ್ಲ ಗಾಡಿದು ವೈಬ್ರೇಷನಿಗೆ. ಊಟ ಮಾಡ್ಕೊಂಡು ಬಿಟ್ಟು ಈಗ ಹಂಗೆ ಮುಂದೆ ಹೋಲತ್ತೀವಿ. ಈಗ ಯಲ್ಲಾಪುರ ರೋಡಿದು ಈಗ ಊಟ ಸ್ನಾನ ಎಲ್ಲ ಆಯಿತು. ಒಂದು ಅರ್ಧ ಗಂಟೆ ರೆಸ್ಟ್ನೂ ಆಯಿತು. ನಿನ್ನೆ ರಾತ್ರಿ ಕರೆಕ್ಟ್ ನಿದ್ದೆ ಆಗಿಲ್ಲ. ಇವತ್ತು ಹೋಗಿ ರೆಸ್ಟ್ ಮಾಡಮಂತ. ಯಾಕಂದ್ರೆ ಈ ಕಡೆ ಎಲ್ಲ ಭಾಳ ಕ್ರೌಡ್ ಅದಿನ. ನಿನ್ನೆ ನ್ಯೂ ಇಯರ್ ಮುಗ್ದದ ಏನೋ ಅಂದ್ರೆ ಇವತ್ತಿನ ರಾತ್ರಿ ಎಲ್ಲ ಸೆಲೆಬ್ರೇಷನ್ ಮುಗ್ದದ. ಇನ್ನು ಹೋಗೋರು ಅದು ಇರ್ತಾರೆ. ಇಲ್ಲಿ ರೂಮ್ ರೇಟ್ ಕೇಳಿದ್ರೆ ಚಕ್ಕರ್ ಬರ್ಬೇಕು ಒಂದೊಂದು. ನಾವು ಇದ್ದು ಬೀಚಿನಿಂದ ಸ್ವಲ್ಪ ದೂರ ಅಂದ್ರೆ ರೆಸಾರ್ಟ್ ಇತ್ತು. ಒಂದು ದಿನಕ್ಕೆ ಒಂದು 25,000 ರೂಪಾಯಿ ಅಂತ ಇಬ್ಬರಿಗೆ. ಇದೆ ಅಂಥ ರೂಮ್ ಅಂತ ನನಗೆ ಗೊತ್ತಾಗಿಲ್ಲ. ಅದು ರೋಡ್ ನೋಡಿ ಅಷ್ಟು ಮಸ್ತ್ ಅದ. ನೀಟಾಗಿ ಒಂದು ಅಲ್ಲಿ ನಿಂತು ಇಲ್ಲಿ ತನಕ ಪೂರ ಈ ಥರ ಈ ರೋಡ್ನಾಗಿಲ್ಲ ಇಲ್ಲಿ ಸಿಗಲ್ಲ ಎಲ್ಲಿ. ಹಿಂಗೆ ಕ್ರಾಸ ಅಡ್ಡ ಉದ್ದ ಪಾಪ ಇವು ಕೋತಿಗಳಿಗೆಲ್ಲ ಏನೂ ಕೊಡ್ಬಾರ್ದು ಖರೆ ಅಂದ್ರೆ ಆ್ಯಕ್ಚುಲಿ. ಇಲ್ಲಿ ನೋಡ್ರಿ ಹ್ಯಾಂಗೆ ನಿಂತು ಕಾಯ್ಕೊತ ನಮ್ಮ ಸಲಕ್ಕೆ ಕೊಡ್ತಾರಂತೇಳಿ. ಬಟ್ ಇದ್ರ ನಿಂತು ಏನಾಗ್ತದ ಅವು ಸಾಯ್ತಾವ ಪಾಪ. ಪೆಟ್ರೋಲ ನಿನ್ನ ಹಾಕೊಂಡವರು. ಸೊ ಈಗ ಮತ್ತೆ ಹಾಕೋಮು. ಈಗೇನು ಜಾಸ್ತಿ ಆಗಲ್ಲ. ಒಂದು 500 ರೂಪಾಯಿ ಹಾಕಿದ್ರೆ ಸಾಕಂತೆ ನಮ್ಮ ಗಾಡಿ ಪೆಟ್ರೋಲಿಗೆ. ಆರಾಮಾಗಿ ಊರಿಗೆ ಮುಟ್ತೀನೋ ಇಲ್ಲಿ ಧಾರವಾಡಿಗೆ. 500 ಹಾಕ್ರಿ. 500. ನೀವು ರೋಡ್ ಇದ್ರೆ ಹಂಗೆ ಹೋಗ್ಬೇಕು ನೋಡ್ರಿ. ಫುಲ್ ಅಜ್ಜು ಹೊತ್ತಾಗ ಹಿಂಗೆ ಹೋದ ಸ್ಪೋರ್ಟ್ಸ್ ಗಾಡಿಗಳಿಗೆ ರೇಟ್ ಹೆಣ್ಣು ಬರ್ತದೆ ಕೇಳಬಾರ್ದು. ಅದ ಲಾರಿಗಳು ಬೇರೆ ಇದ್ರಾಗ ಇಲ್ಲಿ ಬರೋದೇ ಗೊತ್ತಾಗಲ್ಲ. ಒಮ್ಮೆಗೆ ಎದುರೇ ಬರ್ತವೆ ಇಲ್ಲಿ. ಈ ರೋಡ್ ಭಾಳ ಡೇಂಜರ್ ಅದು. ಇದು ಒಂದು ಮೇನ್ ರೋಡ್. ಇಲ್ಲಿ ರೋಡ್ನಾಗ ಸೇಫಾಗಿ ಹೋಗಿ ಬಂದೇವಲ್ಲ ಮುಗಿಯದು. ಆರಾಮ್ ಊರು ತನ ಟೆನ್ಷನ್ ಇಲ್ಲಾರ್ದಂಗೆ ಹೋಗ್ಬೋದು. ಮಾಡಿಲ್ಲ ಮಕ್ಕಳ ಗಾಡಿ ಮೇಲೆ ಗಾಡಿ ಇಂಥ ಬರೀ ಹೊಂಟವ ಎಲ್ಲ ಎದುರ. ಇದರಿಂದ ಈಗ ಜೋಲಿ ಹೊಡ್ಲತ್ತಾರೆ ಇದ್ರಾಗ ಇರೋದು. ಯಾವ್ದವು ಯಲ್ಲಾಪುರ ಎಂಟ್ರಿ ಆಗ್ಯದ ದೊಡ್ಡ ಮಾತ. ಇನ್ನೊಂದೀಗ ಹಿಂದೆ ಕುಂತವನಿಗೆ ನಿದ್ದೆ ಹೊಂಟದ. ಒಂದು ಜೋಲಿ ಹೊಡಿಲತ್ತಾನ. ಅವ್ನು ನಿಂತು ನಮಗೆ ಬಂದಂಗೆ ಆಲತ್ತು. ಅದಕ್ಕೊಂದು ಕಾಫಿ ಬ್ರೇಕ್ ತೊಗೊಂಬಿ ಇಲ್ಲೆಲ್ಲರೇ ಅಂತೇಳಿ ಯೋಚನೆ ಮಾಡೀನಿ. ಇನ್ನೊಂದು ಅರ್ಧ ಗಂಟೆನಾಗ ಊರೇ ಬಿಡ್ತೀವಿ. ಬಟ್ ಅಂದರೆ ಹಿಂದೆ ಕೂತವನಿ ಭಾಳ ನಿದ್ದೆ ಹೊಂಟದ. ಇಲ್ಲೊಂದೆಲ್ಲ ಹೋಟೆಲ್ ಅದ ಒಂದು ದಾರ್ಯಾಗ ಇಟ್ರನಾಗ ಅದು ಇಲ್ಲದ ಅಲ್ಲಿ ಮುಂದಿದ್ರು ಮೋಸ್ಟ್ಲಿ ಮುಂದಿನ ಟರ್ನಿಗೆ ಅದ. ಅಲ್ಲೇ ಕುಂತ್ಕೆ ಒಂದು ಕಾಫಿ ಕುಡ್ದು ಮುಂದೆ ಮತ್ತೆ ಚಾಲು ಮಾಡೋಣ ಗಾಡಿ. ಕಾಫಿ ಕುಡ್ದು ಮತ್ತೆ ರಿಫ್ರೆಶ್ ಆದ ಅಂದ್ರೆ ಮತ್ತೆ ಹೋಗ್ಬೋದು ಆರಾಮ್ ಟೆನ್ಷನ್ ಇಲ್ಲಾರ್ದಂಗೆ. ಬರ್ರಿ. ಏಯ್ ಯಾಕೆ ಈ ಕಡೆ ಆಗ್ಬೇಕಾ? ಕಾರ್ ತೆಗೆ ಬರಲ್ಲ. ಓಕೆ ಪಾಪರಿಗೆ ಲೋಡ್ ಮಾಡ್ರೆ MH ಗಾಡಿ ಪೂರ ತಳಗೆ ಹತ್ತದ. ಇನ್ನೊಂದು ಸ್ವಲ್ಪ ಅದು ಸೈಲೆನ್ಸರ್ ಹೊಡೆದೇ ಬಿಡ್ತದಕ್ಕೆ. ಎಲ್ಲರೂ ಹತ್ತು ಮಾಡ್ತವೆ ಅಂದ್ರೆ 2 ಸಾರಿ ಘಾಟ್ ಏರಬೇಕು, 2 ಸಾರಿ ಇಳಿಬೇಕು. ಅದಕ್ಕೆ 2 ಸಾರಿ ಆಯಿತು ಮುಗೆ ಕಲಾಸ್. ನೋಡ್ರಿ ಲಾರಿದು ನೋಡ್ರಿ ಎಷ್ಟು ಸ್ಪೀಡ್ ಬರತ್ತ. ನೀವು ಈಗ ವಿಜಾಪುರ ಇರ್ತೀವಿ ಬರೋರಿ ಅವರು ಕಾರ್ದು ಮುಟ್ಟ ಕಪಾಸತ್ತನಪ್ಪ ನಂಗೆ. ಈ ಕಾರ್ದು ಮ್ಯಾ ಬರತ್ತೆ ನೋಡಿದೆ. ಇನ್ನೊಂದು ಸ್ವಲ್ಪ ಡಿಸ್ಟೆನ್ಸ್ ನಿಂತಿರ್ಬೇಕು. ಸುಮ್ಮನೆ ಅಡ್ಡಾಡು ಬರತ್ತಾನೆ. ಸೈಡ್ ಹೊಡಾಕ್ತಿರಿಲ್ಲ ಏನಿಲ್ಲ. ಎಲ್ಲಾದ್ರೂ ಬಸ್ಸ ಪೂರ ಲೋಡದ ಎಲ್ಲಿ ಸೈಡ್ ಹೊಡಿತಿರ್ಬೇಕು ಇಂಥ ಪರಿ. ಮನೆಗೆ ಒಳಗೆ ಹುಡುಗರು ಅವ ಫ್ಯಾಮ್ಲಿ ಅವ ಎಲ್ಲ ಬಿಟ್ಟಿಕೇಶನ್ ಆರಾಮ್ ರೆಸ್ಟ್ ಹೋಲಾರ್ದಂಗೆ ಬರೋದು ಬಿಟ್ಟಿಕೇಶನ್ ಅಡ್ಡಾಡು ಬರ್ತಾವೆ ಹಿಂಗೆ. ಆ ಗಾಡಿ ಹಿಮಾಲಯ ಬಿಟ್ಟು CBR 650 ಬಂದೀವಿ ಈಗ. ಸೊ ನೋಡಮ್ ಇದು ಯಾವ ಥರ ಓಡ್ತದೆ. ಈಗ ರೋಡ್ ಮೇಲೆ ಭಾಳ ಸಿಟ್ಟಾಗಿ ಓಡಿಸಿನಿ ಬರೀ ಅದಕ್ಕೆ. ಈಗ ರೋಡ್ ಮೇಲೆ ಓಡಿಸ್ಬೇಕಂತ ಇದು ಅದ. ಸಿಟ್ಟಾಗ ಇದಕ್ಕೆ ರೋಡ್ ಮೇಲೆ ಭಾಳ ಡಿಫ್ರೆನ್ಸ್ ಆಗ್ತಿದ್ದು. ಇನ್ನೊಂದು ಹಿಂದೆ ಲೆಗೇಜ್ ಅದ ಇದ್ರಾಗ. ಜಸ್ಟ್ 1 ಸೆಕೆಂಡ್ ಒಳಗೆ 3-4 ಸೆಕೆಂಡ್ ಒಳಗೆ ಚೇಂಜ್ ಆಗ್ಬಿಡ್ತದೆ ಪೂರ ಇದ್ರದ್ದೆಲ್ಲ. ಇರೋಣ ಮಾಡಿ ವೀಡಿಯೋ ಮಾಡತ್ತಾನ ಅಂದಿದ್ರದ್ದು. ಸೊ ಇದು ರೇಸಿಗೆ ಪಬ್ಲಿಕ್ ರಿಯಾಕ್ಷನ್ ನೋಡ್ಬೇಕು ಇದಕ್ಕೆ ಹೆಂಗಿರ್ತದೆ ಅಂಥೇಳಿ. ನೀವು ಬೇಕಂದ್ರೆ ವೀಡಿಯೋದಾಗ ಕಾಣ್ತಿರ್ಬೇಕು. 90, 100 1 ಸೆಕೆಂಡ್ ಹಾರ್ತದೆ ಗಾಡಿ. ಈಗ ನೋಡಿ 100 ಹ್ಯಾಂಗೆ ಹೋಗ್ತದ. ಜಸ್ಟ್ ಫ್ಯೂ ಸೆಕೆಂಡ್ ಇದ್ರ ಸ್ಪೀಡ್ ಚೆಕ್ ಮಾಡೋ ಮೇಟ್ ಆಗ್ತದೆ ನೋಡಮ್. ಈಗ ಒಂದು ಸ್ಟ್ರೆಚ್ ಅದ ಸೀದಾ ರೋಡ್ ಖಾಲಿ. ಫ್ಯೂ ಸೆಕೆಂಡ್ನಾಗ ಎಷ್ಟು ಸ್ಪೀಡ್ ಅದು ನೋಡಮ್ ಇರೋದಕ್ಕೆ. 120 130 130 130 140 ಹೋಗ್ತದೆ. 140 ಹೋಗಲಿಲ್ಲ. ಅದ್ರ ಗಾಡಿ ಬಂದು ಖಾಲಿ ಇತ್ತಂದ್ರೆ ಹೊಡಿಲಾಗ ಬರ್ತದೆ. ಚಲೋ ಅನಿಸ್ತದೆ. ಇದ್ರ ಸೌಂಡ ಇದು ಭಾರಿ ಅನಿಸ್ತದೆ. 800 ಕಾರ್ನಾಗ ಹೈಯೆಸ್ಟ್ 200 ತನಕ ಬಂದಿಲ್ಲ. ನಮ್ಮ ಫಾರ್ಚುನರ್ ತೊಗೊಂಡು ಇದ್ರಾಗ ನೋಡಮಂತ ಕಂಟ್ರೋಲ್ ಆಗ್ಬೇಕದು. 130 ಮ್ಯಾಲೆ ಹೋಗ್ಬಂತ. ಈಗ ಮತ್ತೆ ಕಂಟ್ರೋಲ್ ಮಾಡೋಕಂದ್ರೆ ಬಗ್ಗಿಸ್ಬೇಕು. ಬಗ್ಗಸಪ್ಲೆ ರೋಡ್ಗಳು ಎಲ್ಲಿವು. ಈ ರೋಡೇ ಬೇರೆ, ಬಗ್ಗಸ ರೋಡ್ಗಳೇ ಬೇರೆ ಇರ್ತವೆ. ಅವು ಟ್ರ್ಯಾಕ್ನಾಗ ಬಗ್ಗಿಸಿದ್ರೆ ಬೇರೆನೇ, ಇಲ್ಲಿ ಬೇರೆ ಆಗ್ತದೆ. ಇದು ಅಲ್ಲಿಂದ ನಾನು ನೋಡತ್ತೀನಿ ಪೂರ ಅಲ್ಲಿ ಹಿಡ್ದು ಎಲ್ಲ ಕಡೆ ಫುಲ್ಲೆಲ್ಲ ಹಿಂಗೆ ಮಾಡ್ಕೊಂಡು ಹೊಂಟ್ರೆ. ಇಲ್ಲಿ ಕಟ್ಟಿಲ್ಲ. ಕಟ್ಟಿತ್ತು ಆ ರೋಡಿಗೆ ಹೋಗ್ಬೋದಾಗಿತ್ತು ನಾವು.
ಸೊ ಈಗ ನೋಡಮ್ಮ ಎದುರು ಕಟ್ಟಿತ್ತು ಅಂದ್ರೆ ಅಲ್ಲೊಂದು ಕಟ್ಟದ ಇಲ್ಲಿ ನೋಡ್ರಿ ಈಗ ಇಲ್ಲಿ ಹೊಂಟ್ರ ಅಲ್ಲಿ ನೋಡ್ಕೊಂಬಂದೆ ಈಗ ಇಲ್ಲೂ ಎದುರು ಪೂರಾ ಅಲ್ಲಿದ್ದು ಇಲ್ಲಿ ತನಕ ಮಂದಿರ ಪೂರಾ ಆ್ಯಂಡ್ ಇಲ್ಲಿ ಏನು ಈ ಒಂದು ನೋಡ್ಕೊತ ಹೊಂಟ್ರಿ ಅಂದ್ರೆ ಎಲ್ಲ ಅವ್ರವ್ರ ಎತ್ತುಗಳಿಗೆ ಒಂದು 4-5 ಜೊತೆ ಎತ್ತ ಒಂದು ಅದ್ರ ಜೊತೆ ಒಂದು 20 ಮಂದಿ 10 ಮಂದಿ ಈ ಥರ ಗಾಡಿ. ಸೊ ಅವ್ರದ್ದು ಇದು ಆಟೋ ಮುಗಿಸ್ಕೊಂಡು ಹೊಂಟ್ರೆ ಅವರೆಲ್ಲ ಫುಲ್ ಎತ್ತುಗಳಿಗೆ ಮೆರೆಸ್ಕೊತ ಅವ್ರವ್ರ ಊರಿಂದ ಏನಾರ ಸ್ಪೆಷಾಲಿಟಿ ಇರ್ತಾವೆ. ಯಾಕಂದ್ರೆ ಈಗ ನಮ್ಮ ಊರಾಗ ಶಾಣಬಸಪ್ಪನ ಜಾತ್ರೆ ಬತ್ತಾನ ಎಲ್ಲ ಸಂಬಂಧ ಎಲ್ಲೋ ಗಾಡಿ ಹಚ್ಚಿ ನಾವು ನಡ್ಕೋತೀವಿ. ಈ ನಮ್ಮ ಜರ್ಗಿ ಜಾತ್ರೆ ಬತ್ತಂದ್ರೆ ಎಷ್ಟೋ ದೂರ ಎಷ್ಟೋ ಬಿಲ್ಡಿಂಗ್ಗಳ ಮೇಲೆ ಇರ್ತೀವಿ, ಲಾಖೋಗಟ್ಟಲೆ ಮಂದಿ ಇರ್ತದೆ. ಸೊ ಅವ್ರವ್ರ ಊರಾಗ ಅದು ಒಂಥರ ಸ್ಪೆಷಲ್. ಬಿಯಾಂಡ್ ಬ್ಲೂ ಹೊಂಟದ ಎಟ್ರಿ ಇಂಥ ಗಾಡಿ ಇಡ್ಬೇಕು ಒಂದು ಜೀವನದಾಗ ಒಂದು ಸರಿ ರೀ. ಒಂದು ಇಷ್ಟು ಮಂದಿ ಬೇರೆ ಇಲ್ಲಿ ಇಷ್ಟು ಮೆರೆಸ್ಕೊತ ಹೊಂಟ್ರ ಮುಂದೆ ಎತ್ತುಗಳು ಮತ್ತು ಅದನ್ನು ಇಲ್ಲೂ ಎತ್ತವ ಎತ್ತುಗಳ ಜೊತೆ ಇಷ್ಟೆಲ್ಲ ಮಂದಿ ಹೊಂಟ್ರು ಪೂರ. ಅದು ಮತ್ತು ಇಲ್ಲಿರೋದು ಒಂದೇ ಜೊತೆ ಅದ ಒಂದ್ರ ಜೊತೆ ಇಷ್ಟು ಮಂದಿ ಪೂರ. ಇದಕ್ಕೇನು ರೇಸ್ ಅದು ಏನೋದು ಗೊತ್ತಿಲ್ಲ ಇದ್ರ ಬಗ್ಗೆ. ಅದು ಆಮೇಲೆ ಸೋಷಿಯಲ್ ಮೀಡಿಯಾನ ಬಂದೇ ಬರ್ತದೆ. ಇದೇ ಫಸ್ಟ್ ಟೈಮ್ ನಾನು ಈ ಥರ ಜಾತ್ರೆ ನೋಡತ್ತಿದ್ದು. ಒಂದು ಜೊತೆ ಎತ್ತಿಗೆ ಇಷ್ಟು ಮಂದಿ ಅಂತಂದ್ರೆ ನಾನೇ ಶಾಕ್ ಆಗೇನು ಪೂರ ಇಷ್ಟೆಲ್ಲ. ಇಲ್ಲ ಅದು ರೇಸ್ ಅದ ಅನ್ನೋದು ನೋಡ್ರಿ ಅಷ್ಟು ಭಾರಿ ಅದ ಇದು. ಮಳೆಗಾಲ ಹೆಂಗಿರ್ಲಿಕ್ಕಿಲ್ಲ ಈ ನಮ್ಮನೆ ಗಿಡಗಳು ಎಲ್ಲ ಈ ಗಿಡಗಳಿಗೆ ಡಸ್ಟ್ ಅನ್ಸತ್ತ. ಬಟ್ ಮಳೆಗಾಲ ಹೆಂಗೆ ಇರ್ತಿರ್ಬೇಕು ಹೇಳಿ ನೋಡ್ರಿ ನಮ್ಮ ಪೂರ. ಹಿಂಗೆ ಮಹಾರಾಜರ ಮನೆಗಳಿಗೆ ಹೋಗೋ ಟೈಮಿಗೆ ಆ ಮಹಲ್ಗಳಿಗೆ ಹೋಗೋ ಟೈಮಿಗೆ ಹಿಂಗೆ ಎಂಟ್ರೆನ್ಸಿಗೆ ಇರ್ತಾವಲ್ಲ ಆ ಥರ ಅನ್ಸತ್ತೆ ಈ ಗಿಡಗಳು. ಮಾಡಿಲ್ಲ ಇದು ರೋಡ್ನು ಇದ್ರದ್ದು. ಇಲ್ಲಿ ಜನಗಳು ಯಾರು ಇವ್ರಿಗೆ ಓಟ್ ಹಾಕಿರ್ತಾರ ಅವ್ರಿಗೆ ಮರ್ಯಾದೆ ಕೊಟ್ಟರೆ ಇವ್ರು ರೋಡ್ ಮಾಡ್ಬೇಕು. ಇಲ್ಲಾಂದ್ರೆ ಇದು ನಾ ಚಲೋ ಒಂದು 3 ವರ್ಷದಿಂದ ಇಲ್ಲಿದ್ದು ಮತ್ತೆ ಸೇಮ್ ಇದೇ ರೈಡಿಗೆ ಹೋಗೋ ಟೈಮಿಗೆ ಇದೇ ದಾರಿಲಿ ಬಂದಿದ್ದೆವು. ಇಲ್ಲಿ ಯಾವುದೋ ಒಂದು ಸ್ಪಾಟಿಗೆ ಒಂದು ನಡ್ಬರ್ಕ್ ಲಾರಿ ಬಂದಿತ್ತು. ಈ ಕಡೆ ಸೈಡ್ ಹೊಡಿಲಕ್ಕೆ ಹೋಗಿದ್ದೆವು. ಹೋದಾಗ ರೋಡ್ ಚಲೋ ಇಲ್ಲ ಬಟ್ಟಿಗೆ ಹಿಂಗೆ ಪೂರಾ ಕ್ಲೋಸ್ ಹೋಗಿದ್ದೆವು ಲಾರ್ಯಾಗ ಒಳಗೆ. ಅದೇ ಎಕ್ಸ್ಪೀರಿಯೆನ್ಸ್. ಹಿಂದಿಗೆ ಎಷ್ಟು ಹೈರಾಣ ಆಯ್ತು ಗೊತ್ತು. ಏನರ ಯಾರು ಅರ್ಜೆಂಟ್ ಹೋಗೋದಿತ್ತು ಮಾಡೋದಿತ್ತು ಅಂದ್ರಲ್ಲ ಏನೇ ಇರಲಿ ಬಿಡಲಿ ಏನೋ ಒಂದು ಹೊತ್ತು ಊಟ ಇರಲಿಲ್ಲ ನಡೀತದೆ. ಓಡಾಡೋಕೆ ಎಮರ್ಜೆನ್ಸಿ ಸರ್ವಿಸ್ಗಳಿಗೆ ರೋಡ್ ಇರಬೇಕು. ಇದು ಏನು ನಮ್ಮ ಕರ್ನಾಟಕ ಸರ್ಕಾರ ಪೂರ ಏನೂ ಡೆವಲಪ್ ಇಲ್ಲ. ಇದು ಎಷ್ಟು ವರ್ಷದಿಂದ ಹಿಂಗೆ ಮಾಡ್ತಾರೋ ಗೊತ್ತಿಲ್ಲ. ಈ ಅಡ್ವಾನ್ಸರ್ ಗಾಡಿ ಅಂತ ನಮ್ಗೆ ಏನೂ ಅನ್ಸಲ್ಲ. ಆರಾಮ್ ಒಂದು 30 ಸ್ಪೀಡ್ರೆ ಆರಾಮ್ ಹೋಗ್ತದೆ ಹಿಂಗೆ ಈ ರೋಡಿಗೆ. ಈ ಸೂಪರ್ ಬೈಕ್ರೆ ಪೂರ 10 ಸ್ಪೀಡ್ನಾಗ ಬರ್ಬೇಕಾಯ್ತು. ಒಂದೇ ಬುಡಕ್ಕೆ ಏನರ ಹತ್ತಿತ್ತು ಒಂದು ಪಾಟ್ ಹೊಡಿತು ಅದ್ರದ್ದು ಏನಿಲ್ಲ ಅಂದ್ರೆ ಒಂದು 50,000 ರೂಪಾಯಿ ಖರ್ಚು ಬರ್ತದೆ ಒಂದೇ ಸರಿಗೆ ತೆಳಗಿನ ನೀರು ಹೊಡಿತಂದ್ರೆ. ಯಲ್ಲಾಪುರನಿಂದ ಏನು ಹುಬ್ಬಳ್ಳಿ ಧಾರವಾಡ ಕನೆಕ್ಟ್ ಆತಲ್ಲ ರೋಡಿದು. ಈ ರೋಡ್ ಪೂರ ಸತ್ಯನಾಶ ಅಂದ್ರೆ ಸತ್ಯನಾಶ ಪೂರ ಏನೂ ಇಲ್ಲ ಈ ರೋಡ್. ಸ್ಪೆಷಲಿ ಇಲ್ಲ ಧಾರವಾಡನಿಂದ ಯಾರು ಯಲ್ಲಾಪುರಿಗೆ ಹೋಗೋ ಪ್ಲ್ಯಾನ್ ಮಾಡ್ತಿರಲ್ಲ 10 ಕಿಲೋಮೀಟ್ರ್ ದೂರ ಆದ್ರಲ್ಲ ನನ್ನ ಕಡೆ ಒಂದು ಬೆಸ್ಟ್ ಸಜೆಷನ್ ಆ ಕಡೆಯಿಂದ ಬಂದ್ರೆ ಭಾಳ ಬೆಸ್ಟ್ ಅಂತೀನಿ ನಾ. ಯಾಕೆ ನೋಡ್ರಿ ಗಾಡಿ ಹೆಂಗಾಯ್ತು ನೋಡ್ರಿ ಪೂರ ಇಲ್ಲೆಲ್ಲ ಗಾಡಿ ಹೈರಾಣ ಆಗ್ತದ, ನಾವು ಹೈರಾಣ ಆಗ್ತೀವಿ. ಸೊ ನಮಗೆ ನಾವು ಹೈರಾಣ ಅದು ಬರೋಕ್ಕಾಗಲ್ಲ, ನಮ್ಮ ಗಾಡಿಗೇನು ಆಗಬಾರ್ದು. ಸ್ಪೆಷಲಿ ಹೇಳ್ಬೇಕಂದ್ರೆ ಧಾರವಾಡಿಗೆ ಬಂದಿಲ್ಲ ಎಂಟ್ರಿ ಆದ್ಮೇಲೆ ಇಲ್ಲಿ ಯಾವಾಗ ಭೀ ಬಂದು ಕಾಫಿ ಕುಡಿತೀನಿ ನಮ್ಮ ಅಣ್ಣ. ಯಾಕೆ ನಮ್ಮ ಅಣ್ಣ ಮನೆ ಇಲ್ಲೇ ಧಾರವಾಡನಾಗ ಅದ. ಇಲ್ಲೇ ಓದ್ತಾನೆ ಬಂದು. ಸೊ ಈಗ ಇಲ್ಲೇ ರೂಮಿಗೆ ಹೋಗಮ್ಮ ಅವ್ರು ಹೋಗ್ಯಾರ ಮುಂದೆ. ಈಗ ನಾ ಹೋಲತ್ತೀನಿ ಇಲ್ಲಿಗೆ ಬರ್ರಿ. ಹಿಂಗಾಯ್ಸಿ ಗುಡಿ ಬಲ್ಲಿ ಮ್ಯಾಲೆ ತೊಗೊಂಡ್ರೆ ಸೀದಾ ಮನೆ ಕಡೆನೇ ದಾರಿ. ಇಲ್ಲೇ ಸಮೀಪ ಅದ ಮನೆ. ಏನು ಧಾರವಾಡನಾಗ ನಮ್ಮ ಮಾಮಾರೆ 4 ವರ್ಷದಿಂದ ಇಲ್ಲ ನಾನು ಧಾರವಾಡ ಗಲ್ಲಿನೂ ಗೊತ್ತಾಗ್ಬಿಟ್ಟು ಅವ್ನು ಸಲಕ್ಕೆ ನಮಗೆ ಹೇಳಿ. ಧಾರವಾಡ ಒಂದು ಕೆಲವು ಹುಬ್ಳಿನ ಕೆಲವೊಂದು ಸ್ಪಾಟ್, ಬೆಂಗಳೂರಿನಾಗ ಒಂದಿಷ್ಟು ಮ್ಯಾಪ್ ಬೇಕಾಗಲ್ಲ ಈಗ ಬಂತು ನೋಡೋಣ ಮನೆ ಸೀದಾ. ಸೊ ಇವತ್ತಿಗೆ ನಮ್ಮದು ಡೇ 2 ಕಂಪ್ಲೀಟ್ ಆಯಿತು. ಸೊ ನೆಕ್ಸ್ಟ್ ಬ್ಲಾಗ್ನ ಸಿಗಮಂತ ಎಲ್ರಿಗೂ ನಮಗೆ ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ, ಅದ್ರ ಜೊತೆ ನಮ್ಮ ವಿಡಿಯೋ ಶೇರ್ ಮಾಡಿರಿ. ಎಲ್ರಿಗೂ ನಮಸ್ಕಾರ, ಬಾಯ್.